ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇಂದಿನ ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಅಧಿಕೃತ ಮಾಹಿತಿಯ ಪ್ರಕಾರ 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಕೆಎಎಸ್ ನೋಟಿಫಿಕೇಶನ್ಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಸೊ ಈ ನಿಟ್ಟಿನಲ್ಲಿ ಒಂದು ಕ್ವಿಕ್ ಇನ್ಫಾರ್ಮೇಶನ್ ಅನ್ನ ನೀಡ್ತಕ್ಕಂಥದ್ದು ಈ ಒಂದು ಸೆಷನ್ ನ ಉದ್ದೇಶವಾಗಿರುತ್ತೆ. ಸೊ ಅಧಿಕೃತ ಮಾಹಿತಿಯ ಪ್ರಕಾರ ಒಟ್ಟು 319 ಹುದ್ದೆಗಳಿಗೆ ಈಗ ಅಧಿಸೂಚನೆ ಬರಲಿದೆ. ಇದರಲ್ಲಿ ಗ್ರೂಪ್ ಎ ಗೆ ಸಂಬಂಧಪಟ್ಟಂತೆ 117 ಹುದ್ದೆಗಳು ಮತ್ತೆ ಗ್ರೂಪ್ ಬಿ ಗೆ ಸಂಬಂಧಪಟ್ಟಂತೆ 202 ಹುದ್ದೆಗಳಿಗೆ ಈಗ ಅಧಿಕೃತವಾಗಿ ನೋಟಿಫಿಕೇಶನ್ ಬರಲಿದೆ. ಸೊ ಈ ವರ್ಷದ ನೋಟಿಫಿಕೇಶನ್ ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ನೋಟಿಫಿಕೇಶನ್ ನ ಜೊತೆಗೆ ನಮಗೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗಿರುತ್ತೆ. ಸೊ ಇದು ಪ್ರಾಬಬಲಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕೆಪಿಎಸ್ಸಿ ಇಷ್ಟು ಕ್ಲಾರಿಟಿಯನ್ನ ಹೊಂದಿರತಕ್ಕಂತ ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ಸ್ ಅನ್ನ ನಮಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಸೊ ಈ ಒಂದು ಸ್ಕೆಡ್ಯೂಲ್ ನ ಪ್ರಕಾರ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅನ್ನ ನವೆಂಬರ್ 15ನೇ ತಾರೀಕಿನಂದು ಕಂಡಕ್ಟ್ ಮಾಡಲಿದ್ದಾರೆ. ಸರಿಸುಮಾರು ಅಪ್ರಾಕ್ಸಿಮೇಟ್ಲಿ ನಮಗೆ 100 ಡೇಸ್ ಟೈಮ್ ಇರುತ್ತೆ ಪ್ರಿಲಿಮಿನರಿಗೆ. ಸೊ ದಟ್ ಮಸ್ಟ್ ಬಿ ಎನಫ್ ಫಾರ್ ಯು ಟು ರಿವೈಸ್ ಎವ್ರಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅಂಡ್ ಪ್ರಿಲಿಮಿನರಿ ಪರೀಕ್ಷೆಯ ಫಲಿತಾಂಶ ಅಥವಾ ರಿಸಲ್ಟ್ಸ್ ಆಫ್ ಪ್ರಿಲಿಮ್ಸ್ ಅನ್ನ ಡಿಸೆಂಬರ್ 15ನೇ ತಾರೀಕು ಅನೌನ್ಸ್ ಮಾಡಲಿದ್ದಾರೆ. ಸೊ ಅದಾದ ನಂತರ ಮುಖ್ಯ ಪರೀಕ್ಷೆಯನ್ನ 2027ರ ಫೆಬ್ರವರಿಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ಕೂಡ ಇದು ಕೂಡ ಸಫಿಶಿಯಂಟ್ ಟೈಮ್ ಆಗಿರುತ್ತೆ. ನೀವು ಪ್ರಿಲಿಮ್ಸ್ ನಿಂದ ನಿಮ್ಮ ತಯಾರಿಯನ್ನ ಪ್ರಾರಂಭ ಮಾಡ್ಕೊಂಡ್ರೆ ಸೊ ಫೆಬ್ರವರಿವರೆಗೆ ನಿಮ್ಮ ಮುಖ್ಯ ಪರೀಕ್ಷೆಗೂ ಕೂಡ ನೀವು ಸಂಪೂರ್ಣವಾಗಿ ನಿಮ್ಮ ತಯಾರಿ, ಅಣುಕು ಪರೀಕ್ಷೆಗಳು ಎಲ್ಲವನ್ನ ಕೂಡ ಪ್ರಾಪರ್ ಆಗಿ ನೀವು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಸೊ ಫೆಬ್ರವರಿ 12, 14, 16 ಮತ್ತು 18 ಒಟ್ಟು 4 ದಿನಗಳಲ್ಲಿ ಈ ಒಂದು ಪರೀಕ್ಷೆಯನ್ನ ಅಥವಾ ಮುಖ್ಯ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಕ್ಕಂತ ಒಂದು ದಿನಾಂಕಗಳನ್ನ ನೀಡಲಾಗಿರುತ್ತೆ. ಅಂಡ್ ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನ ಏಪ್ರಿಲ್ 27ನೇ ತಾರೀಕು ಅನೌನ್ಸ್ ಮಾಡಲಿದ್ದಾರೆ. ವ್ಯಕ್ತಿತ್ವ ಪರೀಕ್ಷೆ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅನ್ನ ಮೇ 10ರಿಂದ ಪ್ರಾರಂಭವಾಗಿ 31ರವರೆಗೆ ನಡೆಸ್ತಕ್ಕಂಥದ್ದು. ಇದಾದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಜೂನ್ 5ನೇ ತಾರೀಕು ಬಿಡುಗಡೆ ಮಾಡ್ತಕ್ಕಂಥ ದಿನಾಂಕಗಳನ್ನ ಸೊ ಈಗ ಪ್ರಜಾವಾಣಿ ದಿನಪತ್ರಿಕೆಯ ಅನುಸಾರವಾಗಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿಯನ್ನ ನಾವು ನೋಡೋದಾದ್ರೆ ಸೊ ನಾಳೆಯಿಂದಾನೆ ಅಂದ್ರೆ ಆಗಸ್ಟ್ 1ನೇ ತಾರೀಕಿನಿಂದ ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಗೆ ಸಂಬಂಧಪಟ್ಟಂತೆ ಇಂಟಿಗ್ರೇಟೆಡ್ ಬ್ಯಾಚ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ತರಗತಿಗಳು ಆನ್ಲೈನ್ ಮತ್ತು ಆಫ್ಲೈನ್ ಮುಖೇನ ಎರಡರಲ್ಲೂ ನೀವು ಪಡೆದುಕೊಳ್ಬಹುದಾಗಿರುತ್ತೆ. ಸೊ ನಿಮ್ಗೆ ಬೇಕಾಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್, ಅಣುಕು ಪರೀಕ್ಷೆಗಳು, ಪರ್ಸನಲ್ ಮೆಂಟರ್ಶಿಪ್ ಆರ್ ಗೈಡೆನ್ಸ್ ಎಲ್ಲವನ್ನ ಕೂಡ ಸೊ ಈ ಒಂದು ಕೋರ್ಸ್ ನಲ್ಲಿ ನೀವು ಪಡೆಯಬಹುದಾಗಿರುತ್ತೆ. ಸೊ ನಮ್ಮ ತಂಡದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಂದ ಸೊ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮೋಹನ್ ಕೃಷ್ಣಮೂರ್ತಿ ಸರ್ ಇರ್ತಾರೆ. ಸೊ ಎನ್ವೈರನ್ಮೆಂಟ್, ಎಕಾಲಜಿ, ಕರೆಂಟ್ ಅಫೇರ್ಸ್ ಮತ್ತೆ ಬೇಸಿಕ್ ಸೈನ್ಸ್ ನಾನು ಟೀಚ್ ಮಾಡಲಿದ್ದೇನೆ. ಸೊ ಮಿಲನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ ಅನ್ನ ಇವರು ನಿಮ್ಗೆ ಟೀಚ್ ಮಾಡಲಿದ್ದಾರೆ. ಅಂಡ್ ಹಿ ವಾಸ್ ದೇರ್ ಇನ್ ಡೆಲ್ಲಿ ಫಾರ್ 2 years ಅಂಡ್ ವರ್ಕಿಂಗ್ ಫಾರ್ ವೇರಿಯಸ್ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್. ಸೊ ಇವರು ಈಗ ಜ್ಞಾನಗಂಗೋತ್ರಿ ತಂಡವನ್ನ ಜಾಯ್ನ್ ಆಗಲಿದ್ದಾರೆ. ಸೊ ಸಾಕಷ್ಟು ಅನುಭವವನ್ನ ಹೊಂದಿರ್ತಾರೆ ಅಂಡ್ ಡೆಲ್ಲಿ ಕಲ್ಚರ್ ಅನ್ನ ಬೆಂಗಳೂರಿಗೆ ತರ್ತಕ್ಕಂಥದ್ದು ಇವರನ್ನ ನಮ್ಮ ಟೀಮ್ಗೆ ತೆಗೆದುಕೊಳ್ತಕ್ಕಂಥದ್ರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ವಿವೇಕಾನಂದ ಇವರು ಪಾಲಿಟಿ ಮತ್ತೆ ಗವರ್ನೆನ್ಸ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಮತ್ತೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಕಂಡಕ್ಟ್ ಮಾಡ್ತಾರೆ. ತೇಜಸ್ ರವರು ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು, ಪ್ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತೆ, ಅದೇ ರೀತಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಏನಿದೆ ಸೊ ಇದು ಕೆಎಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲಿಯಾಸ್ ರವರು ಈ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಲಿದ್ದಾರೆ. ಅಂಡ್ ಶ್ರೀನಿವಾಸ್ ರೆಡ್ಡಿ ಅವರು ಸಿಸ್ಯಾಟ್ ಅಥವಾ ಈ ಒಂದು ರೀಡಿಂಗ್ ಕಾಂಪ್ರಹೆನ್ಷನ್ ಏನಿರುತ್ತೆ, ಸಿಸ್ಯಾಟ್ ಏನಿರುತ್ತೆ ಇದೆಲ್ಲದರ ಬಗ್ಗೆ ಸೊ ಇವರು ನಮ್ಗೆ ಬೋಧನೆಯನ್ನ ಮಾಡಲಿದ್ದಾರೆ. ಸೊ ಇದು ನಮ್ಮ ಮೇಜರ್ ಕೋರ್ ಟೀಮ್ ಆಗಿರುತ್ತೆ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಸೊ ಈ ಒಂದು ತರಬೇತಿ ಕಾರ್ಯಕ್ರಮ ನಾಳೆಯಿಂದನೇ ಪ್ರಾರಂಭವಾಗಲಿದೆ. ಸೊ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ತ್ವರಿತವಾಗಿ, ಬಿಕಾಸ್ ದೇರ್ ಇಸ್ ನೋ ಟೈಮ್ ಲೆಫ್ಟ್, ಸೊ ಯು ಶುಡ್ ಆಕ್ಟ್ ಇಮಿಡಿಯೇಟ್ಲಿ ನೌ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.